ಬೆಳಿಗ್ಗೆ ಎದ್ದ ತಕ್ಷಣ ಬಿಸಿನೀರು ಕುಡಿಯೋದು ನನ್ನ ಕೆಲಸ. ಆ ಬಿಸಿನೀರನ್ನ ಕಾಯಿಸ್ಕೊಟ್ಟು ಮನೆ ಮುಂದೆ ಕಸ ಗುಡಿಸಿ ರಂಗೋಲಿ ಹಾಕೋದು ನನ್ನ ಹೆಂಡತಿ ಕೆಲಸ. ಬಿಸಿ ಬಿಸಿ ಕಾಫಿ ಮಾಡಿಕೊಂಡು ಕುಡಿಯೋದು ನಮ್ಮಿಬ್ಬರು ಕೆಲಸ. ಹೇಗಿದೆ ಪ್ರಾಸ? ಹಾಗಾದರೆ ಒಡಿರೋ ಒಂದು ಕ್ಲಾಪ್ಸ? ಬೇಡ ಬೇಡ, ಲೈಕ್ ಮಾಡಿ ಫಾಲೋ ಮಾಡ್ಕೊಳ್ಳಿ ಸಾಕಾ. ನನ್ನ ಹೆಂಡತಿ ವಾಟರ್ ಕ್ಯಾನ್ ಒಳಗೆ ಬೆಳಗೋ ನಾರನ್ನ ಕ್ಯಾನ್ ಒಳಗಡೆ ಬಿಟ್ಬಿಟ್ಟಿದ್ಲು. ತೆಗಿಯೋಕ್ಕೆ ಪರದಾಡ್ತಿದ್ಲು. ಅದಕ್ಕೆ ಫೋರ್ ತಗೊಂಡೋಗಿ ಕೊಟ್ಟು ತೆಗಿಯಂದೆ. ಈಜಿಯಾಗಿ ಬಂದ್ಬಿಡ್ತು. ಆಮೇಲೆ ನೀರು ಕ್ಯಾನ್ ತಗೊಂಡು ಸೀದಾ ನನ್ನ ತಂಗಿ ಮನೆ ಕಡೆ ಆದಂಗೆ ಹೊರಟೆ. ಯಾಕೆ ಗೊತ್ತಾ? ನನ್ನ ಮಗಳನ್ನ ಅವ್ರ ಅತ್ತೆ ಮನೆಗೆ ಕಳಿಸಿದ್ದೆ. ಯಾಕಂತ ಗೊತ್ತಿಲ್ಲ ಅಂದರೆ ವಿಡಿಯೋ ಲಿಂಕ್ ಶೇರ್ ಮಾಡಿರ್ತೀನಿ, ನೋಡಿ ಹೋಗಿ. ನಾನು ಮನೆ ಹತ್ರ ಹೋದ ತಕ್ಷಣ ನನ್ನ ಮಗಳು ನನ್ನ ನೋಡ್ಬಿಟ್ಟು ಖುಷಿ ತಡೆಯೋಕ್ಕಾಗ್ದೇ ಅವ್ರ ತಾತನ ಹತ್ರ ಹೋಗಿ ಹೇಳ್ತಿದ್ದಾಳೆ ಪಪ್ಪ ಬತ್ತು ಅಂತ. ಆಯಿತು. ಆಮೇಲೆ ನನ್ನ ಮಗಳಿಗೆ ಯಾರಾದರೂ ಆಟ ಆಡೋಕ್ಕೆ ಜೊತೆಗೆ ಸಿಕ್ಬಿಟ್ರೆ ಸಾಕು, ಬಿಡೋದೇ ಇಲ್ಲ. ಇಲ್ಲಿ ನೋಡಿ, ಈ ಪಾಪು ಮನೆಗೆ ಹೋಯ್ತೀನಿ ಅಂತ ಅಂದ್ರೂ ಬಿಡ್ದೇ ಗೇಟ್ ಒಳಗೆ ಎಳ್ಕೊಂಡು ಗೇಟ್ನೇ ಹಾಕ್ಸ್ಬಿಟ್ಲು. ಹಾಕ್ಬೇಕಾಯ್ತಾ? ಆಮೇಲೆ ನನ್ನ ಮಗಳು ಒಂದು ಸಜೆಷನ್ ಕೊಟ್ಲು ನನಗೆ, ಕನ್ನಡಕ ಹಾಕೊಂಡು ವಿಡಿಯೋ ಮಾಡು ಅಂತ. ಮತ್ತೆ ಅವೊಂದು ಕೈ ತುತ್ತಿಂದ ತುಂಬಾ ವರ್ಷಗಳಾಗ್ಬಿಟ್ಟಿತ್ತು. ಆಮೇಲೆ ಮನೆಯಲ್ಲಿ ಪರಂಗಣಿತ್ತು, ತಿಂತ ಕೂತಿದ್ದೆ. ಅವಾಗಲೇ ಎಂಟ್ರಿ ಕೊಟ್ಟ ನಮ್ಮ ಪ್ರೀತಿಯ ರಾಮು. ಇದರ ಹೆಸರು ರಾಮು ಅಂತ. ಆಮೇಲೆ ಎಲ್ಲರಿಗೂ ಬಾಯ್ ಮಾಡ್ಕೊಂಡು ಅಲ್ಲಿಂದ ಹೊರಟ್ವಿ ನಾವು. ಬಟ್ ಅಲ್ಲಿ ಯಾರೂ ಇರಲಿಲ್ಲ ಬಾಯ್ ಮಾಡೋದಕ್ಕೆ. ಆಮೇಲೆ ನಮ್ಮ ಅಪ್ಪನ ಊರಿಗೆ ಕಳಿಸ್ಬೇಕಾಗಿತ್ತು. ಯಾಕೆ ಅಂತ ಹೇಳಿದ್ರೆ ಊರಲ್ಲಿ ಸೊಸೈಟಿ ಅಕ್ಕಿ ಬಂದಿತ್ತು, ಅದನ್ನು ತಗೊಳ್ಳೋದಕ್ಕೆ ಊರು ಕಳಿಸ್ತಾ ಇದ್ವಿ. ಅದಕ್ಕೆ ನಾವು ಕೆಂಗೇರಿ ರೈಲ್ವೆ ಸ್ಟೇಷನ್ ಹತ್ರ ಬಂದು ಅವ್ರನ್ನ ನಮ್ಮ ಅಪ್ಪನ ಡ್ರಾಪ್ ಮಾಡಿಬಿಟ್ಟು ಅಲ್ಲಿಂದ ನಾವು ಹೊರಟ್ವಿ. ಆನ್ ದ ವೇ ಬರ್ತಾ ಸೊನ್ನಹಳ್ಳಿ ಹತ್ರ ನೀರು ಹಿಡ್ಕೊಂಡು ಮನೆ ಕಡೆ ಹೊರಟ್ವಿ. ಮನೆಗೆ ಹೋಗ್ತಿದ್ದಂಗೆ ನನ್ನ ಹೆಂಡತಿ ಕೆಲಸದ ಹತ್ರ ಬಿಡು ಅಂತ ಹಠ ಮಾಡಿದ್ಲು. ಸರಿ ಇನ್ನೇನು ಅಂತ ಹೇಳ್ಬಿಟ್ಟು ಅವಳನ್ನ ಕೆಲಸದ ಹತ್ರ ತಗೊಂಡೋಗಿ ಬಿಟ್ಬಿಟ್ಟು ಆಮೇಲೆ ನಾನು ರೆಡಿಯಾಗಿ ನಾನು ಒಂದು ಸೆಲ್ಫಿ ವಿಡಿಯೋ ಮಾಡ್ಕೊಂಡು ಆಮೇಲೆ ಹೀರೆಕಾಯಿ ಮಾಡಿದ್ಲು. ಹೀರೆಕಾಯಿ ಜೊತೆಗೆ ಒಂದು ಮೊಟ್ಟೆ ತಗೊಂಡು ಊಟ ಮಾಡ್ಕೊಂಡು ಮತ್ತೆ ನಾನು ನನ್ನ ಮಗಳಿಗೆ ಮೊಟ್ಟೆನ ಈ ರೀತಿ ಬಿಡಿಸ್ಕೊಟ್ಟೆ. ಆಮೇಲೆ ನನ್ನ ಮಗಳ ಹತ್ರ ಒಂದು ಪಪ್ಪಿ ಇಸ್ಕೊಂಡು ನಾನು ಕೆಲಸ ಕಡೆ ಹೊರಟೆ. ಇದಾಗಿತ್ತು ಇವತ್ತಿನ ಈ ವಿಡಿಯೋ ಎಷ್ಟಾಗಿದ್ರೆ ಒಂದು ಲೈಕು, ಕಮೆಂಟು, ಶೇರ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಎಲ್ಲ ವಿಡಿಯೋಗಳನ್ನ ನೋಡಿ ಅಂತ ಕೇಳ್ಕೊತೀನಿ.